ಹುಷಾರಾಗಿ ಹೋಗಿದ್ ಬಾ ಪುಟ್ಟ. ಸರಿ ಅಪ್ಪ. ಹುಷಾರಕ್ಕಂದ. ಅನು ಬಾಯ್. ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಆಫೀಸ್ ಕೊಟ್ಯಾ? ಹ್ಞೂ ರಮ್ಯಾ. ಅಂತೂ ಸೆಟ್ಲ್ ಆಗ್ಬಿಟ್ಟೆ ಅನ್ನೋ. ಮೊದಲನೇ ದಿವಸ ಕಣೆ, ಇಷ್ಟು ಬೇಗ ಎಂತದೆ ಸೆಟ್ಲು? ನಾನ್ ಬರೀ ಮನೆ ಕೆಲಸ ಮಾಡಕ್ಕೆ ಉತ್ಸವ ಅಂತೀನಿ. ನೀನ್ ಇದನ್ನೆಲ್ಲ ಅದ್ ಹೆಂಗ್ ನಿಭಾಯಿಸ್ತೀಯೋ ನಿನ್ನ ನೋಡಿ ಕಲಿಬೇಕು ಕಣೆ. ಹಾಗೇನಿಲ್ವೇ, ನಾನ್ ಬರ್ತೀನಿ. ಆಲ್ ದ ಬೆಸ್ಟ್ ಕಣೆ. ಆರ್ಯವರ್ಧನ್ ಕಂಪ್ನಿಲ್ ಕೆಲ್ಸ, ಸಂಪತ್ ಜೊತೆ ಮದ್ವೆ. ವಾರೆ ವಾ ಅನು, ಅದ್ಭುತ. ನಂಗೆ ಟೈಮ್ ಆಯ್ತು, ನಾನ್ ಬರ್ತೀನಿ. ಸರಿ. ಕ್ಯಾಬಿನ್ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀರಾ, ಸಖತ್ತಾಗಿದೆ. ಜೇಂಡೆ, ನಿಜ ಹೇಳಿ, ನಿಮ್ಗೆ ಸರ್ಪ್ರೈಸ್ ಬಗ್ಗೆ ಗೊತ್ತಿತ್ತು ಅಲ್ವಾ? ಬೇಕು ಅಂತಾನೆ ನನ್ನ ಅಳಿಸಿದ್ರಾ? ತಮಾಷೆಗೆ ಮೀರಾ ಅವರೇ. ಬಟ್ ಎನಿವೇಸ್, ನನಗೆ ಈ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು ಜೇಂಡೆ. ಐ ಜಸ್ಟ್ ಲವ್ಡ್ ಇಟ್. ಆದರೆ ಜೇಂಡೆ, ಈಗ ಎರಡನೇ ಸರ್ಪ್ರೈಸ್ ಏನು ಅಂತ ನೀವು ನನಗೆ ಹೇಳಲೇಬೇಕು. ಓ, ಅದಕ್ಕೇನಂತೆ, ಖಂಡಿತ ಹೇಳ್ತಾ ಇದ್ದೆ ನಂಗೆ ಗೊತ್ತಿದ್ದಿದ್ರೆ. ಜೇಂಡೆ, ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇನು ಅಂತ ಹೇಳಿ. ಸದ್ಯಕ್ಕೆ ನನಗೆ ಗೊತ್ತಿರೋದು ನಿಮ್ಗೊಂದು ದೊಡ್ಡ ಪೋಸ್ಟ್ ಸಿಕ್ಕಿದೆ, ಅದಕ್ಕೆ ನೀವು ಪಾರ್ಟಿ ಕೊಡ್ತಿದ್ದೀರಾ ಅನ್ನೋದಷ್ಟೆ. ಓ ಗಾಡ್, ಪಾರ್ಟಿ ತಾನೇ ಕೊಡಿಸ್ದೆ ಅನ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಸರ್ಪ್ರೈಸ್ ಏನು ಅಂತ ನನಗೆ ಹೇಳಿ. ಇದೊಳ್ಳೆ ಚೆನ್ನಾಯ್ತಲ್ಲ, ತೋಳ ಬಂತು ತೋಳ ಅನ್ನೋ ಕತೆ ಆಯಿತು ನನ್ನ ಪರಿಸ್ಥಿತಿ. ನಿಮಗೆ ಗೊತ್ತಿಲ್ಲದೇನೆ ಸರ್ ಯಾರನ್ನ ರೆಕ್ರೂಟ್ ಮಾಡಿರ್ತಾರೆ? ಅಯ್ಯೋ ದೇವ್ರೆ, ಇವತ್ತೇ ಹೀಗಾಗ್ಬೇಕಾ ನನಗೆ? ಇಂಪಾರ್ಟೆಂಟ್ ದಿನಾನೇ ಹೀಗಾಗುತ್ತೆ ನನಗೆ. ಇನ್ನು ಇಡೀ ದಿನ ಕುಂಟ್ಕೊಂಡು ಓಡಾಡಬೇಕು. ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ್ಬಿಟ್ರೆ? ಹಾಂ, ಬೇಡ ಬೇಡ, ಆಗಲೇ ಲೇಟಾಗಿ ಹೋಗಿದೆ. ಫಸ್ಟ್ ದಿವಸ ಬೇರೆ. ನೆನ್ನೆನೇ ನನ್ನ ಇಂಟರ್ಕಾಮ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದೆ ಅಲ್ವಾ? ಆದ್ರೂ ಯಾಕದನ್ನ ಸರಿ ಮಾಡಿಸ್ತಿಲ್ಲ? ಇಲ್ಲ ಮ್ಯಾಮ್, ಹೇಳಿದ್ದೀನಿ, ಇವತ್ತು ರೆಡಿ ಆಗುತ್ತೆ. ಇವತ್ತಲ್ಲ, ಈಗಲೇ ರೆಡಿ ಆಗಬೇಕು. ಓ ಹಾಯ್, ಹೌ ಕೆನ್ ಐ ಹೆಲ್ಪ್ ಯು? ಏನು ಆಟ ಆಡ್ತಿದ್ಯಾ? ಮತ್ತೆ ಖಾಲಿ ಕವರ್ ತಗೊಂಬಂದು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಿದ್ಯಾ? ಜೇಂಡೆ, ಜೇಂಡೆ ಮೇಡಮ್, ನಾನು ಜೇಂಡೆ, ವೇರ್ ಆರ್ ಯು? ಏನು ಮೀರಾಜಿ? ನೋಡಿ, ಮತ್ತೆ ಯಾವುದೋ ಎನ್ವಲಪ್ ಕವರ್ ಹಿಡ್ಕೊಂಡ್ ಬಂದಿದ್ದಾಳೆ. ಈ ಸಲ ನೀವೇ ಸಾಕ್ಷಿ ಜೇಂಡೆ. ಈ ಸಲ ಸರ್ ಹತ್ರ ನೀವೇ ಹೇಳಬೇಕು, ಲಾಸ್ಟ್ ಟೈಮ್ ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ, ತಪ್ಪೆಲ್ಲ ಇವಳ್ದೆ ಅಂತ. ಏನಾಗಬೇಕಾಗಿತ್ತು? ಆರ್ಯವರ್ಧನ್ ಸರ್. ಎಕ್ಸಾಕ್ಟ್ಲಿ ಹೀಗೆ ಅವತ್ತು ಡ್ರಾಮಾ ಮಾಡಿದ್ಲು. ಮೀರಾಜಿ ಇರಿ, ಸರ್ ಇಂದ ಏನು ಕೆಲಸ ಆಗಬೇಕಾಗಿತ್ತು? ಇಲ್ಲಿ ನೋಡಿ ಸರ್. ಕೊಟ್ಟಾಯ್ತಲ್ಲ, ಹೋಗು, ಸರ್ ತಲುಪಿಸ್ತೀವಿ. ಇಲ್ಲ ಇಲ್ಲ ಮೇಡಮ್, ಇದನ್ನ ಸರ್ ತಲುಪಿಸೋದಲ್ಲ, ಇದನ್ನ ಸರ್ರೇ ನನಗೆ ಕೊಟ್ಟಿದ್ದು. ಬಟ್ ಸರ್ ಕೊಟ್ರಾ? ಅಪಾಯಿಂಟ್ಮೆಂಟ್ ಲೆಟರ್ ಇದು. ಅಪಾಯಿಂಟ್ಮೆಂಟ್ ಲೆಟ್ರಾ? ಯಾರ್ದು? ಅನು ಸಿರಿಮನೆ. No. How could he even? Oh my God! What? ಮೀರಾಜಿ, ಒಂದು ನಿಮಿಷ. ಮೀರಾಜಿ, ಆಂಗರ್ ನಾಟ್ ಗುಡ್. ಕೋಪ ಮನುಷ್ಯನಿಗೆ ಕೋಳ ಇದ್ದ ಹಾಗೆ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಇಷ್ಟ ಇಲ್ದಿರೋ ಆಸಾಮಿ, ಬಾಯಿಲಿರೋ ಬಿಸಿ ತುಪ್ಪ ಎರಡು ಒಂದೇ ಅಂತ. ಸಹಿಸೋಕ್ಕಾಗಲ್ಲ, ಉಗುಳಕ್ಕಾಗಲ್ಲ. ಏನು ಮಾಡೋಣ? ಜೇಂಡೆ, ಅವಳು ಹಾಕೊಂಡಿರೋ ಡ್ರೆಸ್ ನೋಡಿ, ಯಾವುದೋ ಫುಟ್ಪಾತಲ್ಲಿ ತಗೊಂಡಿರೋ ಚೀಪ್ ಡ್ರೆಸ್ಸು, ಯಾರೋ ಬಿಟ್ಟಿಯಾಗಿ ಕೊಟ್ಟಿರೋ ವ್ಯಾನಿಟಿ ಬ್ಯಾಗು. ಓ ಮೈ ಗಾಡ್,
ಒಂದು ಸ್ಟ್ಯಾಂಡರ್ಡ್ ಬೇಡವಾ ಜೆಂಡೆ, ಒಂದು ಕ್ಲಾಸ್ ಬೇಡವಾ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀರಿ? ಸ್ಟ್ಯಾಂಡರ್ಡ್ ಇಲ್ಲದೆ ಇರೋರು ಇಲ್ಲಿ ಉಳಿಯೋಕ್ಕಾಗತ್ತಾ ಹೇಳಿ? ಏಯ್ ಬಾ ಇಲ್ಲಿ. ವಾಹ್ ಅನು, ಇವರಿಬ್ಬರನ್ನ ಆಗಲೇ ಮೀಟ್ ಮಾಡಿದ್ಯಾ? ಹಾಗಾದರೆ ಜೋರಾಗಿ ವೆಲ್ಕಮ್ ಮಾಡಿರ್ತಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್ ಮೀರಾ? ಸರ್ ಇವರು ನಮ್ಮ ಕಂಪನಿಗೆ ಜಾಯ್ನ್ ಆಗಿದ್ದು ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಮ್ಮ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಗುಡ್. ಅನು, ಇವರಿಬ್ಬರು ನಮ್ಮ ಕಂಪನಿ ಪಿಲರ್ಸ್. ನನ್ನ ಎಡಬಲ ಸೈನಿಕರು ಇವರೇ. ನಿನಗೆ ಮೊದಲೇ ಇವ್ರ ಪರಿಚಯ ಆಗಿರುತ್ತೆ. ಇವರು ಮಿಸ್ ಮೀರಾ ಹೆಗಡೆ, ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ನೀನು ಕೆಲಸ ಮತ್ತು ಟೈಮ್ ಸೆನ್ಸ್ ಇವರಿಂದ ಕಲಿಬೇಕು. ಎಸ್ ಸರ್. ಇವರು ಮಿಸ್ ಝೇಂಡೆ, ನಿಷ್ಠೆಗೆ ಇನ್ನೊಂದು ಹೆಸರು. ಒಂದು ವೇಳೆ ಇವರ ಅಥವಾ ನಾನಾ ಅನ್ನೋ ಪರಿಸ್ಥಿತಿ ಎದುರಾದರೆ ಇವರು ಮೊದಲು ನನ್ನ ಪ್ರಾಣನ ಕಾಪಾಡ್ತಾರೆ. ನಿನಗೇನೇ ಡೌಟ್ಸ್ ಇದ್ದರೂ ಇವರಿಬ್ಬರನ್ನ ಅಪ್ರೋಚ್ ಮಾಡು. ಓಕೆ ಸರ್. ವೆಲ್ಕಮ್ ಅನು ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಈಗ ಟೈಮ್ ವೇಸ್ಟ್ ಮಾಡದೆ ಕೆಲಸ ಶುರು ಮಾಡೋಣ. ನಾನೀಗೇನು ಮಾಡಬೇಕು? ಮೊದಲಿಗೆ ಟೈಮಿಗೆ ಸರಿಯಾಗಿ ಆಫೀಸಿಗೆ ಬರಬೇಕು. ಕಮ್ ವಿತ್ ಮೀ. ಅನು, ದಿಸ್ ಈಸ್ ಯುವರ್ ಡೆಸ್ಕ್. ನಿನ್ನ ಕೆಲಸ ಮಾಡೋ ಜಾಗ. ಏನು ಕೆಲಸ ಸರ್? ಅದು ಮೀರಾ ನಿನಗೆ ಹೇಳ್ತಾಳೆ. ಎಸ್ ಸರ್. ಬೇಜಾರು ಮಾಡ್ಕೋಬೇಡಿ ಮೀರಾ ಮೇಡಮ್, ನೀವು ಬಿಟ್ಟಿರೋ ಕೆಲಸ ಅವಳಿಗೆ ಸಿಕ್ಕಿದೆ ಅಷ್ಟೇ. ಆದರೆ ಬರ್ತಿದ್ದಂಗೆ ನನ್ನ ಜಾಗನೇ ಸಿಕ್ಕಿದೆಯಲ್ಲ ಜೆಂಡೆ. ಮೀರಾ ಏನು ಹೇಳ್ತಾಳೋ ಅದನ್ನು ನೀನು ಮಾಡು. ಇಲ್ಲಿರೋ ಜನ ಮಾತಾಡೋ ರೀತಿ ಎಲ್ಲನೂ ನಿನಗೆ ಹೊಸದಾಗಿರುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಕಲ್ತ್ಕೋ. ಖಂಡಿತ ಸರ್. ನೀನು ಕಲ್ತ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಎಸ್ ಸರ್. ಸಚ್ ಆ ಡ್ರಾಮಾ ಕ್ವೀನ್ ಜೆಂಡೆ. ಮೀರಾ ಮೇಡಮ್, ಇವಳು ನಿಮಗೆ ಕಾಂಪಿಟೇಷನ್ ಕೊಡೋ ಆಗಿದ್ದಾಳೆ. ಜೆಂಡೆ, ಅನು, ಯಾವತ್ತಾದರೂ ನಿನಗೆ ಅಂತ ಸೆಪ್ರೇಟ್ ಚೇರ್ ಇತ್ತಾ? ಅಯ್ಯೋ ಇಲ್ಲ ಸರ್. ಇದು ಸಿಕ್ಕಿದೆ ಅಂತಂದರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು.